ಹಾಯ್ ಎವ್ರಿವನ್. ನನ್ನ ಹೆಸರು ಗುಂಡಪ್ಪ ಅಂತ. ನಂದು ಕೆಸೆಟ್ 2020ರಲ್ಲಿ ಕ್ಲಿಯರ್ ಆಗಿದೆ. ಈ ವಿಡಿಯೋವನ್ನ ಮಾಡ್ತಾ ಇರೋದು 3 ಕಾರಣಗಳಿಗಾಗಿ. ಅದೇನಂದ್ರ, ಮೊದಲಿಗೆ ನಿಮ್ ಕಮೆಂಟ್ಸ್ಗೆ ಸ್ವಲ್ಪ ರಿಪ್ಲೈ ಮಾಡಿದ್ರಾತು ಅಂತ. ಎರಡನೇದಾಗಿ ನಿಮಗೊಂದು ಸಿಹಿ ಸುದ್ದಿ ಕೊಡೋದು ಅಂತ. ಮೂರನೇದ್ದು ಧನ್ಯವಾದ ತಿಳ್ಸಾಕ ಅಂತ. ಒಂದಿಷ್ಟು ಜನ ಕಮೆಂಟ್ಸ್ ಮಾಡಿದ್ರಿ, ನಂದು PG ಕಂಪ್ಲೀಟ್ ಆಗಿ 10 ವರ್ಷ ಆಗಿದೆ. ಈ ತರ ಎಲ್ಲ. ಎಷ್ಟು ವರ್ಷ ಆದ್ರೂ ಏನು ತೊಂದ್ರೆ ಇಲ್ಲ, ನೀವು ಕೆಸೆಟ್ ಅಪಿಯರ್ ಆಗಿ ಬರಿಬೇಕಂತ ಬಂದಿರಲ್ಲ ಈಗ, ಇದು ದೊಡ್ಡದು. ನೀವು ಬರಿಬೇಕಂತ ಬಂದಿರಲ್ಲ, ಅರ್ಧ ಕ್ಲಿಯರ್ ಮಾಡ್ದಂಗ ನೀವು. ನಿಜವಾಗ್ಲು ಅಷ್ಟು ವರ್ಷ ಆದ್ರೂನು ಈಗ ಬರಿಬೇಕಂತ ಬಂದಿರಲ್ಲ. ನೋ ಮ್ಯಾಟರ್, ಏಜ್ ಈಸ್ ನೋ ಮ್ಯಾಟರ್. ನೀವೆಷ್ಟು ವರ್ಷ ಆದ್ರೂ ನಿಮ್ಗ ಗೊತ್ತಿರ್ಬೇಕು. ಒಬ್ರು IAS ಅಧಿಕಾರಿ, IPS ಅಧಿಕಾರಿ ರವಿ ಡಿ ಚನ್ನಣ್ಣ ಅವ್ರು ಸರ್ ಹೇಳ್ತಿರ್ತಾರ, ಅವ್ರ ಬ್ಯಾಚ್ಮೆಂಟ್ ಅಂತಂತಂದು. SLC ಮುಗಿಸಿದ ತಕ್ಷಣ ಅವ್ರನ್ನ ಮದ್ವೆ ಮಾಡಿ ಕೊಟ್ರಂತ. ಮದ್ವೆ ಮಾಡಿ ಕೊಟ್ಟು ಅದಾದ ನಂತರ ಅವರು PUC ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ರ. ಅವಾಗ ಅವ್ರಿಗೆ 3 ಮಕ್ಕಳಾಗಿದ್ವು. ಅದರ ನಂತರ ನಾನು ಅಧಿಕಾರಿ ಆಗ್ಬೇಕು ಅಂತ ಆಸೆ ಪಟ್ಟು IPS ಆದ್ರಂತ. ಅಂದ್ರ ಮಾಡ್ಬೇಕು ಅಂತ ಮನಸ್ಸಿನಾಗ ಬಂದ್ರೆ ಯಾವಾಗ ಬೇಕಾದಾಗ ಏನ್ ಬೇಕಾದ್ ಮಾಡ್ಬೋದು. ದೃಢ ನಿಶ್ಚಯ ಇರ್ಬೇಕು ಅಂತ. ಇನ್ನೊಂದೇನಂದ್ರ, ಇದು ಮೊದಲನೇ ವಿಡಿಯೋ ನಂದು. ಎಲ್ಲ ಆಫ್ ಸ್ಕ್ರೀನ್ ನಲ್ಲಿ ಇರ್ತಿತ್ತು, ಈ ಫಸ್ಟ್ ವಿಡಿಯೋ ಆನ್ ಸ್ಕ್ರೀನ್ ನಲ್ಲಿ ಬಂದಿರೋದು. ಮತ್ತೊಂದಿಷ್ಟು ಜನ ಲ್ಯಾಂಗ್ವೇಜ್ ಬಗ್ಗೆನೂ ಮಾತಾಡ್ತಾ ಇದ್ರಿ. ನೀವು ಬೇರೆ ಸ್ಟೇಟ್ ದವ್ರು ಇರ್ಬೇಕ ಏನೋ ಪಾಪ. ಇಲ್ಲಿ ನಮ್ ಸ್ಟೇಟ್ ದೊಳಗದಿರಿ ಅಂತಂದ್ರೆ ಕನ್ನಡ ಕಲಿತ್ರೆ ಚೆನ್ನಾಗಿರುತ್ತ ಅಂತ ನಿಮ್ ಇಂಟ್ರೆಸ್ಟ್. ಅಂದ್ರ ಜಾಸ್ತಿ ಜನ ವ್ಯೂವರ್ಸ್ ಕನ್ನಡ ಇಷ್ಟಪಡ್ತಾರ ಅಂತ ಅನ್ನೋದಕ್ಕೆ ಕನ್ನಡ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ. ನಂಗೆ ಕನ್ನಡ, ಇಂಗ್ಲಿಷು, ಹಿಂದಿ ಪರವಾಗಿಲ್ಲ, ಚೆನ್ನಾಗಿ ಸ್ವಲ್ಪ ಬರುತ್ತ. ಇನ್ನೊಂದೇನಂದ್ರ, ನಿಮ್ ರೆಸ್ಪಾನ್ಸ್ ಚೆನ್ನಾಗಿರೋದ್ರಿಂದ ನಂಗೊಂದ್ 4 ಕೋಚಿಂಗ್ ಸೆಂಟರ್ನವ್ರು ಆಫರ್ ಮಾಡಿದ್ರಿ ಈಗ. ಅದು ಖುಷಿ ವಿಚಾರ. ಮತ್ತ ನಿಮಗೇನು ಸಿಹಿ ಸುದ್ದಿ ಅಂದ್ರ, ಬಹಳಷ್ಟು ಜನ ಕ್ಲಾಸಸ್ ಸ್ಟಾರ್ಟ್ ಮಾಡ್ರಿ ಅಂತ ಇದ್ರಿ. ಆದ್ರಿಂದ ನಾಳೆಯಿಂದ ಕ್ಲಾಸಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೇನಿ. ಕ್ರಾಶ್ ಕೋರ್ಸ್ ತರ ಮಾಡೋಣ ಇದು ನಮ್ದು. ನಿಮಗೆ ಯಾವ ಸಬ್ಜೆಕ್ಟ್ ಮೊದ್ಲಿಗೆ ಬೇಕು ಅಂತ ಕಮೆಂಟ್ ಮಾಡಿದ್ರ ಆ ಸಬ್ಜೆಕ್ಟ್ ಅನ್ನ ಮಾಡಕ್ ಟ್ರೈ ಮಾಡ್ತೀವಿ. ಇದಿಷ್ಟು ಈ ವಿಡಿಯೋದಲ್ಲಿ. ಧನ್ಯವಾದಗಳು. ಇನ್ನೊಂದಂದ್ರ, ನಮ್ ಟೆಲಿಗ್ರಾಮ್ ಗ್ರೂಪ್ ಐತಿ. ಅದೆಲ್ಲ ನೋಟ್ಸು ಮತ್ತ ನಿಮ್ಗೆ ಏನಾರ ಡೌಟ್ ಇದ್ರ ಅದ್ರೊಳಗೆ ಹಾಕ್ರಿ. ನಂಗೆ ಸಾಧ್ಯವಾದ್ರೆ ರಿಪ್ಲೈ ಮಾಡ್ತೀನಿ. ಇಲ್ಲ ಡಿಸ್ಕಷನ್ ಮಾಡೋಣಂತ. ನಿಮ್ ತರ ಇರೋ ಲೈಕ್ ಮೈಂಡೆಡ್ ಪೀಪಲ್ ಅಲ್ಲಿ ಇರ್ತಾರ, ಡಿಸ್ಕಷನ್ ಮಾಡೋಣ. ಧನ್ಯವಾದಗಳು.